ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಲ್ಲಿ ಸ್ಯಾಟರ್ಡೆ, ಸೊ ಸಿಯಾಟಲ್ಗೆ ಹೋಗೋಣ ಅಂತ ಇದ್ದೀವಿ. ಸಿಯಾಟಲ್ ಅಂದಿದ ತಕ್ಷಣ ಫಸ್ಟ್ ಥಿಂಗ್ ತಲೆಗೆ ಬರೋದು ಪೈಕ್ಸ್ ಪ್ಲೇಸ್ ಮಾರ್ಕೆಟ್. ಅದೊಂಥರ ಪಬ್ಲಿಕ್ ಮಾರ್ಕೆಟು, ಲೋಕಲಿ ಗ್ರೋನ್ ಥಿಂಗ್ಸನ್ನೆಲ್ಲ ಅಲ್ಲಿ ಮಾರ್ತಾರೆ. ಸೊ ಇವತ್ತು ಅಲ್ಲಿ ಹೋಗೋಣ, ಬನ್ನಿ ನನ್ನ ಜೊತೆ. ಇವತ್ತು ವೆದರ್ ಸ್ವಲ್ಪ ಚಳಿನೇ ಇತ್ತು. ಆಮೇಲೆ ಸಿಯಾಟಲ್ ಎಂಟರ್ ಹಾಕಿದ ತಕ್ಷಣನೇ ಹೇಝಿ ಅಂತಲೂ ಅನಿಸ್ತು. ವೀಕೆಂಡ್ ಆಗಿದ್ದರಿಂದ ಪಾರ್ಕಿಂಗ್ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ಕೊನೆಗೆ ಸಿಕ್ಕಿ ಟಿಕೆಟ್ ತೊಗೊಂಡು ನಿಲ್ಲಿಸಿದ್ವಿ. ಸಮ್ಮರ್ಸಲ್ಲಿ ಹೀಗೆ ಸ್ಟ್ರೀಟ್ ಸ್ಟಾಲ್ಸ್ ಹಾಕ್ಕೊಂಡಿರ್ತಾರೆ. ಫ್ರೆಶ್ ಪ್ರೊಡ್ಯೂಸಿಂದ ಹಿಡಿದು ಏನು ಬೇಕೋ ಎಲ್ಲನೂ ಸಿಗುತ್ತೆ ಈ ಮಾರ್ಕೆಟಲ್ಲಿ. ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಪಾರ್ಕಿಂಗ್ ನಮಗೆ ದೂರ ಸಿಕ್ಕಿದ ಕಾರಣ ಒಂದು 10 ಮಿನಿಟ್ಸ್ ನಡ್ಕೊಂಡು ಫೈನಲಿ ಮಾರ್ಕೆಟ್ ಹತ್ರ ಬಂದ್ವಿ. ಹಶ್ವಾಗಿತ್ತು ಅಂತ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಈ ಒಂದು ಪ್ಲೇಸು ದ ಕ್ರಂಪೆಟ್ ಶಾಪ್ ಅಂತ. ಕ್ರಂಪೆಟ್ ಅಂದರೆ ಇಂಗ್ಲೀಷ್ ಮಫಿನ್ ಅಂತ ಸಿಗುತ್ತೆ. ಅದರ ಮೇಲೆ ಬೇಕಾಗಿರೋ ಟಾಪಿಂಗ್ಸ್ ಹಾಕ್ಸ್ಕೊಂಡು ತಿನ್ಬೋದು. ತಿಂದ ಮೇಲೆ ಏನಾದರೂ ಕುಡಿಬೇಕು ಅಂತ ಅನ್ಸುತ್ತಲ್ವ, ಅದಕ್ಕೆ ನಾವಿಲ್ಲಿ ರೇಚಲ್ ಜಿಂಜರ್ ಬಿಯರ್ ಅನ್ನೋದಕ್ಕೆ ಬಂದಿದ್ದೀವಿ. ಬಿಯರ್ ಅಂತ ಹೆಸರಷ್ಟೇ ಇದಕ್ಕೆ, ಆಲ್ಕೋಹಾಲಿಕ್ ಅಲ್ಲ. ಆಮೇಲೆ ಒಂದು ಸ್ಟಾಲಲ್ಲಿ ಜೋಳ ನೋಡಿ ಫುಲ್ ಖುಷಿಯಾಗೋಗಿ ಒಂದು ಕಾರ್ನ್ ಒಂದು ಕಾಪ್ ತೊಗೊಂಡ್ವಿ. ಇಲ್ಲಿ ರಷ್ಯನ್ ಫುಡ್ ಸಿಗುತ್ತೆ, ಅಂದರೆ ಬೇಕ್ರಿ ಥರ ಕಾಣುತ್ತೆ ನಮ್ಮದು. ಬಟ್ ಆಲೂ ಬನ್ನು, ಗಾರ್ಲಿಕ್ ಚೆಡರ್ ಬನ್ ಅಂತ ಎಲ್ಲ ಸಿಗುತ್ತೆ. ಫೈನಲಿ ಮಾರ್ಕೆಟ್ ಒಳಗೆ ಹೋದ್ವಿ. ಈ ಹೂವು ತುಂಬ ಚೆನ್ನಾಗಿ ಅನಿಸ್ತು, ಸೊ ತಗೊಂಡ್ವಿ. ವಿಧವಾದ ಶಾಪ್ಸ್ ಇರುತ್ತೆ ಇಲ್ಲಿ. ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ, ದುಡ್ಡೊಂದಿರಬೇಕಷ್ಟೆ. ಈ ಸೆಕ್ಷನ್ ನೋಡಿದಾಗ ನಮ್ಮ ಜಯನಗರ ಕಾಂಪ್ಲೆಕ್ಸ್ ಏನು ಅಕ್ಕ ಬಂದಿದ್ದು. ನಿಮಗೂ ಹಾಗೆ ಅನಿಸ್ತಾ ಇಲ್ವಾ? ಇದೊಂದು ಗೇಮ್ ಶಾಪ್ ಒಳಗೆ ಹೋದ್ವಿ. ಇಲ್ಲಿ ಕಾರ್ಡ್ ಗೇಮ್ಸು, ಆ್ಯಕ್ಷನ್ ಫಿಗರ್ಸು, ಕಾಮಿಕ್ಸ್ ಎಲ್ಲ ಸಿಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ಸ್ಟೋರ್ ವಾಸ್ ಐ ಕ್ಯಾಚಿಂಗ್ ಫಾರ್ ಮೀ. ಬ್ರಾಸ್ ಐಟಮ್ಸ್ ಎಲ್ಲ ಇತ್ತು, ಎಸ್ಪೆಷಲಿ ಇಂಡಿಯನ್ದಿತ್ತು. ಈ ಒಂದು ಮಾರ್ಕೆಟು ವಾಟರ್ ಹತ್ರನೇ ಇರೋದು, ಅದರಿಂದ ಸ್ವಲ್ಪ ದೂರದಲ್ಲೇನೆ ಹಿಂಗೆ ವ್ಯೂ ಇತ್ತು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಶಾಪ್ಗೆ. ಇವರು ಇಲ್ಲೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ವಾಂಟೆಡ್ ಟು ಟ್ರೈ ಇಟ್. ಹೀಗೆ ಸ್ವಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ರೀಸೆಂಟ್ಲಿ ರಿನೋವೇಟ್ ಮಾಡ್ತಾಯಿದ್ರು. ಇದು ತುಂಬ ಚೆನ್ನಾಗಿ ರಿನೋವೇಷನ್ ಮಾಡಿಬಿಟ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ವಾಟರ್ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೋಟಲಿ ಒಂದು 4 to 5 hours ಸ್ಪೆಂಡ್ ಮಾಡಿದ್ದೇವೆ ಇಲ್ಲಿ. ವಿ ವರ್ ಸೂಪರ್ ಹ್ಯಾಪಿ. ನಿಮಗೆ ಹೆಂಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ. ಬಾಯ್.